ಎಲ್ಲೆಡೆ ಇದೀಗ ರಣಮಳೆ ಹೊಡಿತಾ ಇದೆ. ರಾಜ್ಯದಲ್ಲಿ ಎಲ್ಲೆಡೆ ಕರಾವಳಿ ಭಾಗ, ಉತ್ತರ ಕರ್ನಾಟಕ ಭಾಗ ಎಲ್ಲೆಡೆ ಕೂಡ ಇದೀಗ ಕಾವೇರಿ ಕೊಳ್ಳ, ಮಲೆನಾಡು ಕರಾವಳಿಯಲ್ಲಿ ರಣಮಳೆ. ರಾಜ್ಯದ ಜಲಾಶಯಗಳಿಗೆ ಭಾರಿ ಪ್ರಮಾಣದ ಒಳಹರಿವು ಹೆಚ್ಚಾಗಿದೆ. ಕಾವೇರಿ ಕೊಳ್ಳ, ಮಲೆನಾಡು ಕರಾವಳಿಯಲ್ಲಿ ರಣಮಳೆ ಸುರಿತಾ ಇದೆ. ರಾಜ್ಯದ ಜಲಾಶಯಗಳಿಗೆ ಭಾರಿ ಪ್ರಮಾಣದ ಒಳಹರಿವು. ಕಾವೇರಿ ಕೊಳ್ಳದ 4 ಜಲಾಶಯಗಳಿಗೆ ಜೀವಸೆಲೆ ಬಂದಿದೆ. ತ್ರಿವೇಣಿ ಸಂಗಮ ಭಾಗಮಂಡಲ ಭರ್ತಿಯಾಗಿದೆ ರಣಮಳೆಯಿಂದಾಗಿ. ಕಬಿನಿ ಡ್ಯಾಂ ಒಳಹರಿವು 10,757 ಕ್ಯೂಸೆಕ್ಗೆ ಹೆಚ್ಚಳ ಆಗಿದೆ. ಇನ್ನು ಕೆಆರ್ಎಸ್ ಡ್ಯಾಂ ಒಳಹರಿವು 7,531 ಕ್ಯೂಸೆಕ್ಗೆ ಹೆಚ್ಚಳ. ಹೇಮಾವತಿ ಡ್ಯಾಂ ಒಳಹರಿವು 16,593 ಕ್ಯೂಸೆಕ್ಗೆ ಹೆಚ್ಚಳ ಆಗಿದೆ. ಹಾರಂಗಿ ಡ್ಯಾಂ ಒಳಹರಿವು 2,090 ಕ್ಯೂಸೆಕ್ಗೆ ಹೆಚ್ಚಳ. ಇನ್ನು ಕೆಆರ್ಎಸ್ ನೀರಿನ ಮಟ್ಟ 12.49 ಟಿಎಂಸಿಗೆ ಹೆಚ್ಚಳ ಆಗಿದೆ. ಹೇಮಾವತಿ ನೀರಿನ ಮಟ್ಟ 18.78 ಟಿಎಂಸಿ ಹೆಚ್ಚಳ ಆಗಿರುವಂಥದ್ದು. ಅರ್ಧದಷ್ಟು ತುಂಬಿದೆ ಹಾರಂಗಿ ಜಲಾಶಯ. 4 ಟಿಎಂಸಿ ನೀರು ಆಲ್ರೆಡಿ ಭರ್ತಿ ಆಗಿದೆ. ಕಬಿನಿ ಜಲಾಶಯದಲ್ಲಿ ಈಗ 8 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಕಾವೇರಿ ಕೊಳ್ಳ, ಮಲೆನಾಡು ಕರಾವಳಿಯಲ್ಲಿ ರಣಮಳೆ ಸುರಿತಾ ಇದೆ. ರಣಮಳೆಯಿಂದಾಗಿ ಜಲಾಶಯಗಳು ತುಂಬಿ ತುಳುಕ್ತಾ ಇದ್ದಾವೆ. ಒಳಹರಿವು ಹೆಚ್ಚಾಗಿರೋದ್ರಿಂದ ಕಬಿನಿ ಡ್ಯಾಂ, ಕೆಆರ್ಎಸ್ ಡ್ಯಾಂ, ಹೇಮಾವತಿ ಡ್ಯಾಂ, ಹಾರಂಗಿ ಡ್ಯಾಂ ಎಲ್ಲೆಡೆ ಕೂಡ ನೀರಿನ ಒಳಹರಿವು ಹೆಚ್ಚಾಗಿರೋದ್ರಿಂದ ಕಬಿನಿ ಡ್ಯಾಂನಲ್ಲಿ 10,757 ಕ್ಯೂಸೆಕ್ ನೀರು. ಇನ್ನು ಕೆಆರ್ಎಸ್ ಡ್ಯಾಂನಲ್ಲಿ 7,531 ಕ್ಯೂಸೆಕ್ ನೀರು ಹೆಚ್ಚಳ ಆಗಿದೆ. ಇನ್ನು ಹೇಮಾವತಿ ಡ್ಯಾಂ ಒಳಹರಿವು 16,593 ಕ್ಯೂಸೆಕ್ ನೀರು ಹೆಚ್ಚಳ. ಹಾರಂಗಿ ಡ್ಯಾಂ ಒಳಹರಿವು 2,090 ಕ್ಯೂಸೆಕ್ಗೆ ಹೆಚ್ಚಳ ಆಗಿದೆ. ಕೆಆರ್ಎಸ್ ನೀರಿನ ಮಟ್ಟ ಸದ್ಯಕ್ಕೆ 12.49 ಟಿಎಂಸಿ ಹೆಚ್ಚಳ. ಇನ್ನು ಹೇಮಾವತಿ ನೀರಿನ ಮಟ್ಟ 18.78 ಟಿಎಂಸಿ ಹೆಚ್ಚಳ. ಅರ್ಧದಷ್ಟು ತುಂಬಿದೆ ಹಾರಂಗಿ ಜಲಾಶಯ 4 ಟಿಎಂಸಿ. ಕಬಿನಿ ಜಲಾಶಯದಲ್ಲಿ ಈಗ 8 ಟಿಎಂಸಿ ನೀರು. ನೀರಿಲ್ಲ, ಮಳೆ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯೋಕ್ಕೂ ಕೂಡ ನೀರು ಸಿಗುತ್ತೋ ಇಲ್ವೋ ಅನ್ನುವಂಥ ಅನುಮಾನ ಸೃಷ್ಟಿಯಾಗಿದೆ. ಈ ರೀತಿಯಾಗಿ ಆಗ್ಬಿಟ್ಟಿದೆ. ಬರ ಬಿದ್ದುಬಿಟ್ಟಿದೆ, ಮಳೆ ಆಗ್ತಾ ಇಲ್ಲ ಅಂತ ಜನ ತಲೆ ಮೇಲೆ ಕೈ ಹೊತ್ತು ಕೂತಿದ್ರು. ಇದೀಗ ಎಲ್ಲೆಡೆ ಕೂಡ ನೀರಾಗ್ಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ ರಣಮಳೆ ಹಿನ್ನೆಲೆ ಆಲಮಟ್ಟಿಗೆ ಭಾರಿ ನೀರು ಹರಿದು ಬಂದಿದೆ. ಇದೇ ಮೊದಲ ಬಾರಿಗೆ 1 ಲಕ್ಷ ಕ್ಯೂಸೆಕ್ ದಾಟಿದ ಒಳಹರಿವು. ಇಂದು ಆಲಮಟ್ಟಿ ಡ್ಯಾಂ ಒಳಹರಿವು 1,26,373 ಕ್ಯೂಸೆಕ್. ಕಳೆದ 2 ದಿನದಿಂದ ಆಲಮಟ್ಟಿಗೆ ಬಂದಿರೋದು 3 ಟಿಎಂಸಿ ನೀರು. ಆದರೆ ಸದ್ಯ ನಾರಾಯಣಪುರ ಜಲಾಶಯಕ್ಕಿಲ್ಲ ನೀರಿನ ಒಳಹರಿವು. ಮಲೆನಾಡಲ್ಲಿ ಮಳೆ ಕಾರಣ ತುಂಗಭದ್ರೆಯ ಒಡಲಲ್ಲೂ ಭಾರಿ ನೀರು. ಇದು ಟಿಬಿ ಡ್ಯಾಂ ಒಳಹರಿವು 17,818 ಕ್ಯೂಸೆಕ್ ಹೆಚ್ಚಳ ಆಗಿದೆ. ತುಂಗೆಯಿಂದ ರಿಲೀಸ್ ಎಫೆಕ್ಟ್. ಸಂಜೆ ವೇಳೆಗೆ ಟಿಬಿ ಡ್ಯಾಂಗೆ ಒಳಹರಿವು ಡಬಲ್ ಆಗುವಂಥದ್ದು, ಇನ್ನು ಡಬಲ್ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ರಣಮಳೆಗೆ ಎಲ್ಲೆಡೆ ಕೂಡ ಡ್ಯಾಮ್ಗಳು ತುಂಬ್ತಾ ಇದೆ. ನೋಡಿ, ಆಲಮಟ್ಟಿ ಡ್ಯಾಮ್ 1,26,373 ಕ್ಯೂಸೆಕ್ ನೀರು. ಕಮ್ಮಿ ಏನ್ರಿ ಅದು, 1 ಲಕ್ಷ ದಾಟಿದೆ ಅಂತ ಅಂದ್ರೆ ಕ್ಯೂಸೆಕ್ ನೀರು ಆಲಮಟ್ಟಿ ಡ್ಯಾಮ್ನಲ್ಲಿ. ಆಲಮಟ್ಟಿ ಡ್ಯಾಮ್ ಅಂತ ಅಂದ್ರೆ ಈ ಮಹಾರಾಷ್ಟ್ರ ಸೈಡ್ದಲ್ಲಿ ಈ ಉತ್ತರ ಕರ್ನಾಟಕ ಭಾಗ ಬರುತ್ತೆ. ಈಗ ಅಲ್ಲಿ ಆಲಮಟ್ಟಿ ಡ್ಯಾಮನ್ನು ವೀಕ್ಷಣೆಗೆ ಅಂತ ಎಷ್ಟೋ ಜನ ತೆರಳುತ್ತಾರೆ. ಆಲಮಟ್ಟಿ ಡ್ಯಾಮ್ ತುಂಬಿಬಿಟ್ಟಿದೆ, ಹೋಗಿ ನೋಡ್ಕೊಂಬರೋಣ ಅಂತ. ಆ ರೀತಿಯಾಗಿ ಅಂದರೆ ಅಲ್ಲಿಂದ ಸುತ್ತಮುತ್ತಲಿರುವಂಥ ಹಳ್ಳಿಗಳಿಗೆ ನೀರು ಸಪ್ಲೈ ಆಗುತ್ತೆ. ನೀರನ್ನು ಕೃಷಿಗೆ ಬಳಸ್ಕೋತಾರೆ, ಕುಡಿಯೋಕ್ಕೆ ಅಂತ ಬಳಸ್ಕೊಳ್ತಾರೆ. 1,26,373 ಕ್ಯೂಸೆಕ್ ನೀರು ಅಂತ ಅಂದರೆ ದಾಖಲೆ ಪ್ರಮಾಣ ಬರೆದಿದೆ ಅಂತ ಹೇಳ್ಬೋದು, ದಾಖಲೆ ಮೀರಿದೆ ಅಂತ ಹೇಳ್ಬೋದು. ಎಷ್ಟರ ಮಟ್ಟಿಗೆ ನೀರಲ್ಲಿ ಆಲಮಟ್ಟಿ ಡ್ಯಾಮ್ಗೆ ಹೋಗಿದೆ ಅಂತ ಅಂದರೆ ಮಹಾರಾಷ್ಟ್ರದಲ್ಲಿ ನೋಡಿ ಸತತವಾಗಿ ಮಳೆ ಸುರಿತಾ ಇದೆ. ಕಳೆದ ಒಂದು 4-5 ದಿನ ಆಯಿತು ಮಹಾರಾಷ್ಟ್ರದಲ್ಲಿ ಮಳೆ ಸುರಿತಾ ಇದ್ದು. 2 ದಿನದಲ್ಲಿ ಕೃಷ್ಣಾ ತುಂಗಭದ್ರಾ ನದಿ ಕೂಡ
ಒಳಹರಿವು ಇರೋದು ಕಂಡು ಬರ್ತಾ ಇದೆ. ಇನ್ನು ಮತ್ತೊಂದು ಕಡೆ ಒಂದಿಷ್ಟು ಏನು ಸೇತುವೆಗಳು ಜಲಾವೃತಗೊಂಡಿದೆ, ಜನಜೀವನ ಅಸ್ತವ್ಯಸ್ತವಾಗಿದೆ, ಜನಗಳಿಗೆ ಸಂಪರ್ಕ ಕಡಿತಗೊಂಡಿದೆ, ಓಡಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಓಕೆ, ಬಟ್ ಅದನ್ನು ಹೊರತುಪಡಿಸಿ ಎಲ್ಲ ಜಲಾಶಯಗಳು ತುಂಬಿ ತುಳುಕ್ತಾ ಇದೆ ರೀ. ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಅನ್ನೋದು ಕಾಣೋದಿಲ್ಲ, ಅಷ್ಟರ ಮಟ್ಟಿಗೆ ಆಗ್ತಾ ಇದೆ. ಅದನ್ನು ಮಾತ್ರ ಇಲ್ಲಿ ಕನ್ಫರ್ಮೇಷನ್ ಅನ್ಕೋಬೋದು. ಈಗ ಬರಗಾಲ ಇದೆ, ಬೇಸಿಗೆ ಇದೆ, ನೀರೇ ಇಲ್ಲ, ಆ ಸಿಚುವೇಶನ್ ಬರೋದಿಲ್ಲ. ನೀರು ತುಂಬಿ ಹರಿತಾ ಇದೆ, ತುಂಬ್ತಾ ಇದ್ದಾವೆ, ಎಲ್ಲ ಜಲಾಶಯಗಳು ತುಂಬಿ ತುಳುಕ್ತಾ ಇದ್ದಾವೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲಿ ಕಂಡು ಬರೋದಿಲ್ಲ. ಅದರಲ್ಲೂ ನೋಡಿ, ಈ ಮಹಾರಾಷ್ಟ್ರ, ಉತ್ತರ ಕರ್ನಾಟಕ ಭಾಗ, ಈ ಬೆಳಗಾವಿ ಭಾಗ, ಈ ಫಾಲ್ಸ್ಗಳಾಗಿರ್ಬೋದು, ಗೋಕಾಕ್ ಫಾಲ್ಸು, ಜೋಗ ಜಲಪಾತ ಫಾಲ್ಸು, ಇವೆಲ್ಲವೂ ಕೂಡ ಅಲ್ಲಿ ತುಂಬಿ ಹರಿತಾ ಇದ್ದಾವೆ. ಇನ್ನು ಅದರಂತೆ ಒಂದಿಷ್ಟು ಡ್ಯಾಮ್ಗಳು ಕೂಡ ತುಂಬ್ತಾ ಇದೆ. ಕೃಷ್ಣಾ ನದಿ, ತುಂಗಭದ್ರಾ ನದಿ, ಇನ್ನು ಅತ್ತ ಕಬಿನಿ ಆಗಿರ್ಬೋದು, ಘಟಪ್ರಭಾ ನದಿ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಮುಂದಿನ ದಿನಗಳಲ್ಲಿ ಸಮಸ್ಯೆ ಅನ್ನೋದು ಕಾಣಿಸೋದಿಲ್ಲ ಇಲ್ಲಿ.